जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखात् अमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसार सिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯವರೆಗೆ ಹಿರಣ್ಯಕಶಿಪುವಿನ ತಪಸ್ಸು ಹೇಗಿರುತ್ತೆ, ಅದರ ತೀವ್ರತೆ ಹೇಗಿತ್ತು, ದೇವತೆಗಳಲ್ಲೆಲ್ಲ ಯಾವ ವಿಧವಾದಂತಹ ಆತಂಕ ಹುಟ್ಟಿತ್ತು, ದೇವತೆಗಳೆಲ್ಲ ಬಂದು ಬ್ರಹ್ಮದೇವರ ಬಳಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ ರೀತಿ ಏನು, ಈ ಎಲ್ಲ ವಿಷಯವನ್ನು ಕೂಡ ಶಾಂಭವಿ ಉಪಾಧ್ಯಾಯ ಅವರು ತುಂಬಾ ಸ್ಪಷ್ಟವಾಗಿ ನಿರೂಪಣೆ ಮಾಡಿದರು. ನಿನ್ನೆ ಪಾಠದ ಸಂದರ್ಭದಲ್ಲಿ ಒಂದು ವಿಷಯವನ್ನು ನಾವು ಹೇಳಿದ್ದೆ. ಯಾರಿಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟನ್ನು ಮಾತ್ರ ಸಾಧನೆ ಮಾಡಬೇಕು, ಯೋಗ್ಯತೆಯನ್ನು ಮೀರಿದ ಸಾಧನೆಯನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಎಲ್ಲ ಸರಿ, ಆದ್ರೆ ನಮ್ ಯೋಗ್ಯತೆ ಅಂತ ಯಾರಿಗ್ ಗೊತ್ತು? ನಮ್ ಯೋಗ್ಯತೆ ಏನು ಅಂತ ಯಾರು ನೋಡಿದ್ದಾರೆ? ನಿಮಗೆ ಗೊತ್ತೋ, ಮತ್ತೊಬ್ಬರಿಗೆ ಗೊತ್ತೋ? ಹಾಗಾದ್ರೆ ಯೋಗ್ಯತೆಗೆ ಅನುಗುಣವಾಗಿ ಸಾಧನೆಯನ್ನು ಮಾಡಬೇಕು ಅಂತ ನೀವು ಹೇಗೆ ಹೇಳ್ತೀರಿ? ನಮ್ಮ ಯೋಗ್ಯತೆಯ ಅರಿವು ನಮಗುಂಟಾಗ್ಲಿಕ್ಕೆ ಹೇಗೆ ಸಾಧ್ಯ? ಅಥವಾ ನಮ್ಮ ಯೋಗ್ಯತೆಯನ್ನ ತಲೆಯಲ್ಲಿಟ್ಟುಕೊಂಡು ನಾವು ಮಾಡಬೇಕಾದಂತಹ ಕರ್ತವ್ಯಗಳ ಬಗ್ಗೆ ಎಲ್ಲಾದ್ರೂ ಹೇಳಿದ್ದಾರೋ? ಹೇಳಿದ್ದಾರೆ. ಪುರಾಣಗಳಲ್ಲಿ, ಅಲ್ಲಲ್ಲಿ ಸ್ಮೃತಿ ಗ್ರಂಥಗಳಲ್ಲಿ ವಿಶೇಷವಾಗಿ ನಾವು ಮಾಡಬೇಕಾದಂತಹ ಸಾಧನೆಗಳ ಬಗ್ಗೆ ಹೇಳಿದ್ದಾರೆ. ಇದರಲ್ಲಿ ನಮಗೆಲ್ಲ ನಿಶ್ಚಯ ಇರಬೇಕಾದಂತಹ ಒಂದು ವಿಷಯ ಏನು ಅಂತಂದ್ರೆ, ನಾವು ಯೋಗ್ಯತೆಯನ್ನು ಮೀರಿ ಸಾಧನೆಯನ್ನು ಮಾಡುವಂತಹ ಶ್ರೇಷ್ಠ ವ್ಯಕ್ತಿಗಳಲ್ಲ. ಕೆಲವು ಮನಸ್ಸು ಬಿಡುತ್ತೆ, ಅಯ್ಯೋ ನಾವು ಹೆಚ್ಚಿಗೆ ಪುಣ್ಯ ಮಾಡಿದ್ರೆ ಮಾಡಿದ ಹೆಚ್ಚಿಗೆ ಪುಣ್ಯವನ್ನ ಮತ್ ಹೇಗೋ ಕಳೀತಾರೆ, ಹಾಗಾಗಿ ಸ್ವಲ್ಪ ಪುಣ್ಯ ಮಾಡ್ಬೇಕಾದ್ರೆ ಕಡಿಮೆ ಮಾಡ್ಬಿಡೋಣ ಅಂತ ಆ ತರದ ಯೋಚನೆಯನ್ನು ಇಟ್ಟುಕೊಳ್ಳುವಷ್ಟು, ಪುಣ್ಯ ಓವರ್ಫ್ಲೋ ಆಗುವಷ್ಟು ನಾವೆಲ್ಲ ಪುಣ್ಯವನ್ನು ಮಾಡೋದಿಲ್ಲ. ಅದನ್ನ ತಲೆಯಲ್ಲಿ ಇಟ್ಕೋಬೇಕು. ಆದ್ರಿಂದ ಅಯ್ಯೋ ಇಷ್ಟು ಪುಣ್ಯ ಕೆಲಸ ಮಾಡಿದೆ ಸಾಕು ಅಂತ ಮನಸ್ಸಿನಲ್ಲಿ ಭಾವನೆ ಬರುವಂತಹ ಅವಶ್ಯಕತೆ ನಮಗಂತೂ ಇಲ್ಲ. ಎಷ್ಟು ಬೇಕಾದ್ರೂ ಒಳ್ಳೆಯ ಕೆಲಸಗಳನ್ನು ಮಾಡಬಹುದು, ಪುಣ್ಯವನ್ನು ಸಂಪಾದನೆ ಮಾಡಬಹುದು. ಅದಕ್ಕೆ ಸ್ತ್ರೀಯರಿಗೆ ಅಂತ ಕೆಲವೊಂದಿಷ್ಟು ವಿಧಿವಿಧಾನಗಳನ್ನು ಹೇಳಿದ್ದಾರೆ. ಪುರುಷರಿಗೆ ಸಂಧ್ಯಾ ವಂದನೆ, ದೇವರ ಪೂಜೆ, ಪಂಚಭೂತಗಳನ್ನ ನೋಡಿಕೊಳ್ಳುವಂತಹ ಕರ್ತವ್ಯಗಳು. ಪಂಚಭೂತ ಅಂತಂದು ಹೇಳಿದರೆ ದೇವತೆಗಳು, ಪಿತೃಗಳು, ಋಷಿಗಳು, ಆಮೇಲೆ ಜಗತ್ತಿನಲ್ಲಿ ಕಾಣುವಂತಹ ಆಯಾಯ ಪ್ರಾಣಿಗಳು ಮತ್ತು ಮನುಷ್ಯರು, ಇವರೆಲ್ಲರನ್ನ ಸಾಕಬೇಕಾದ ಕರ್ತವ್ಯ ಪುರುಷನದ್ದು, ಗೃಹಸ್ಥನ ಕರ್ತವ್ಯ. ಆಮೇಲೆ ಬ್ರಹ್ಮಚಾರಿ ಆದವನು ಚೆನ್ನಾಗಿ ಅಧ್ಯಯನ ಮಾಡ್ಬೇಕು, ಅದೇ ಅವನ ಕರ್ತವ್ಯ, ವಿಹಿತವಾದ ಕರ್ತವ್ಯ. ಅದನ್ನ ಬಿಟ್ಟು ಬೇರೆ ಕೆಲಸ ಮಾಡ್ದ ಅಂತಂದು ಹೇಳಿದ್ರೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಅದು ವ್ಯರ್ಥ. ಅವನು ಮಾಡಬೇಕಾದ ಪ್ರಧಾನ ಕರ್ತವ್ಯ ಏನು ಅಂತಂದ್ರೆ ಒಳ್ಳೆ ಸತ್ಕರ್ಮಗಳನ್ನು ಅನುಷ್ಠಾನ ಮಾಡೋದು, ಜ್ಞಾನಕ್ಕೋಸ್ಕರ ಅಂತ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡೋದು. ಇದನ್ನು ಹೊರತುಪಡಿಸಿ ಬೇರೆ ಯಾವ ಸತ್ಕರ್ಮಗಳನ್ನು ಕೂಡ ಅವನಿಗೆ ಅಂತ ವಿಧಾನ ಮಾಡಿಲ್ಲ. ಅವನು ಮಾಡಬೇಕಾದ ಕರ್ಮಗಳು ಇಷ್ಟೇ. ಆಮೇಲೆ ಸ್ತ್ರೀಯರಿಗೆ ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋದು, ಮನೆ ಯಾವುದೇ ಒಳ್ಳೆಯ ಕೆಲಸಗಳು, ದೇವರ ಪೂಜೆಗಳು ಅದು ಇದು ಆಗ್ತಾ ಇತ್ತು ಅಂದ್ರೆ ಅದರಲ್ಲಿ ಸಹಕಾರ ಕೊಡೋದು, ಪೂರ್ತಿಯಾಗಿ ತನ್ನನ್ನು ತೊಡಗಿಸಿಕೊಳ್ಳೋದು, ಆದಷ್ಟು ದೈವಿಕವಾದಂತ ಚಿಂತನೆಗಳನ್ನ ಯಥಾಶಕ್ತಿಯಾಗಿ ಪಾರಾಯಣಗಳನ್ನ, ದೇವರ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು. ಪುರುಷರಿಗೆ ಏನಿದೆಯೋ ಅದು ಎಲ್ಲವನ್ನು ಕೂಡ
ಕೆಲವೊಂದಿಷ್ಟು ವೇದಾಧ್ಯಯನ ಮುಂತಾದವುಗಳನ್ನು ಬಿಟ್ರೆ ಉಳಿದ ಎಲ್ಲವನ್ನೂ ಕೂಡ ಸ್ತ್ರೀಯರು ಕೂಡ ಮಾಡಬಹುದು. ಇವು ಎಲ್ಲವನ್ನ ಯಾವ ಕರ್ಮಗಳನ್ನು ಮಾಡಿದ್ದಾರೋ, ಇನ್ನೊಬ್ಬರಿಗೆ ಹಿತವಾಗದುವಂತಹ ಜೀವನ, ಮತ್ತೊಬ್ಬರಿಗೆ ಕೇಡನ್ನು ಬಯಸದೇ ಇರುವಂತಹ ಜೀವನ ಏನಿದೆಯೋ ಇದು ನಿಜವಾದಂತಹ ಸಾತ್ವಿಕವಾದ ಜೀವನ. ಇದು ಸಾಧನೆಯನ್ನು ಮಾಡಿಕೊಳ್ಳುವಂತಹ ಮಾರ್ಗವೂ ಹೌದು. ಈ ರೀತಿಯಾಗಿ ಬದುಕಬೇಕು ಅನ್ನೋದು ಸಾಮಾನ್ಯವಾದ ನಿಯಮ. ಈ ರೀತಿಯಾಗಿ ಧರ್ಮಶಾಸ್ತ್ರಗಳೆಲ್ಲವೂ ಕೂಡ ಬದುಕಬೇಕು ಅಂತ ಹೇಳ್ತಾ ಇದೆ. ಆಮೇಲೆ ದೊಡ್ಡ ಧರ್ಮ ಅಂತ ಹೇಳಿದ್ರೆ ದೊಡ್ಡ ಧರ್ಮ ಅಂತಂದ್ರೆ ಇಷ್ಟೇ, ಯಾವುದೇ ಕರ್ಮಗಳನ್ನ ಮಾಡಬೇಕಾದ್ರೆ ಭಗವಂತನ ಚಿಂತನೆಯಿಂದ ಕರ್ಮಗಳನ್ನು ಮಾಡೋದು. ಅದನ್ನು ಮರೆತುವೆ ಅಂತಂದ್ರೆ ಅದೇ ದೊಡ್ಡ ಅಧರ್ಮ. ಯಾವ ಕರ್ಮಗಳನ್ನ ಮಾಡುವಾಗ್ಲೂ ಭಗವಂತನ ಚಿಂತನೆ ಇರಬೇಕು. ತಿನ್ನೋದಿರಬಹುದು, ಕುಡಿಯೋದಿರಬಹುದು, ಎಲ್ಲಾದ್ರೂ ಸಂಚಾರ ಮಾಡ್ತಾ ಇರ್ಬೇಕಾದ್ರೆ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ, ಯಾವುದೇ ಕೆಲಸಗಳನ್ನ ಮಾಡ್ಬೇಕಾದ್ರೆ ಭಗವಂತನನ್ನ ನೆನಪಿನಲ್ಲಿ ಇಟ್ಟುಕೊಂಡು ಅವನೆಲ್ಲ ಈ ಕೆಲಸಗಳನ್ನ ನನ್ನಿಂದ ಮಾಡಿಸ್ತಾ ಇದ್ದಾನೆ ಅಂತ ಅಂದ್ಕೊಂಡು ಮಾಡಿದ್ರೆ ಎಷ್ಟೋ ಕೆಟ್ಟ ಕೆಲಸ ಮಾಡೋದು ಕಡಿಮೆ ಆಗತ್ತೆ. ದೇವ್ರು ನೋಡ್ತಾ ಇದ್ದಾರೆ ಅನ್ನೋ ಚಿಂತನೆ ಇತ್ತು ಅಂತಂದ್ರೆ ನಮ್ಮಿಂದ ಕೆಟ್ಟ ಕೆಲಸಗಳು ಕಡಿಮೆ ಆಗತ್ತೆ. ನಮಗೆ ಯಾವುದು ಸಾಧ್ಯವೋ ಅಷ್ಟು ಸತ್ಕರ್ಮಗಳನ್ನ ಮಾಡಿಕೊಂಡು ಬದುಕ್ತಾ ಹೋಗಬಹುದು. ಇದು ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ವಿಧಾನ ಮಾಡಿರುವಂತಹ ಧರ್ಮದ ಚೌಕಟ್ಟು, ಸಾಧನೆಯ ಮಾರ್ಗ. ಇಷ್ಟನ್ನು ನಾವು ಗಮನಿಸಿದ್ದೇವೆ. ಈಗ ಆ ಹಿರಣ್ಯಕಶಿಪುವಿನ ಎದುರುಗಡೆಯಲ್ಲಿ ಬಂದಂತಹ ಆ ಬ್ರಹ್ಮದೇವರು ಹಿರಣ್ಯಕಶಿಪುವನ್ನ ಎಬ್ಬಿಸಿ, ನಿನ್ನ ತಪಸ್ಸಿಗೆ ಬಹಳ ಸಂತೋಷ ಪಟ್ಟಿದ್ದೇನಪ್ಪ, ಹೇಳು ನೀನು, ಸಾಕು ಮಾಡು ನಿನ್ನ ತಪಸ್ಸನ್ನ ಅಂತ ಹೇಳ್ತಾ ಇದ್ದಾನೆ. ನಿನ್ನಂತಹ ತಪಸ್ಸನ್ನ ಬೇರೆ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವ್ಯವಸಾಯೇನ ತೇನೇನ ದುಷ್ಕರೇಣ ಅಮನಸ್ವಿಭಿ ತಪೋನಿಷ್ಠೇನ ಭವತಾ ಜಿತೋಹಂ ದಿತಿನಂದನಃ. ದ್ವಿತೀಯ ಮಗನಾದಂತಹ ಯಮಧರ್ಮನೇ ನಿನ್ನ ವಶನಾಗಿ ಹೋಗಿದ್ದೇನೆ. ಬೇರೆ ಯಾರಿಗೂ ಕೂಡ ಮನಸ್ಸಿನಿಂದ ಊಹೆ ಮಾಡ್ಲಿಕ್ಕೂ ಸಾಧ್ಯವಿಲ್ಲದೆ ಇರುವ ಘೋರವಾದ ತಪಸ್ಸನ್ನು ನೀನು ಮಾಡಿದ್ದಿ. ನಿನ್ನ ತಪಸ್ಸಿಗೆ ಪ್ರೀತನಾಗಿದ್ದೇನೆ. ನಿನಗೆ ಏನು ಅಭೀಷ್ಟಗಳು ಬೇಕೋ ಎಲ್ಲವನ್ನೂ ಕೇಳು. ಯಾಕೆ ಅಂತಂದ್ರೆ ನನ್ನ ದರ್ಶನ ನಿನಗಾಗಿದೆ ಅಂತಂದ್ರೆ ನನ್ನ ದರ್ಶನ ವ್ಯರ್ಥ ಅಲ್ಲ. ಅದಕ್ಕೆ ಸಂಸ್ಕೃತದಲ್ಲಿ ಪ್ರಸಿದ್ಧವಾದ ಒಂದು ಮಾತಿದೆ, ನ ದೇವ ತೋಷಣಂ ವೃಥಾ. ದೇವತೆಗಳಿಗೆ ಸಂತೋಷವನ್ನು ಕೊಡುವಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಅಂತಂದ್ರೆ ಆ ಕಾರ್ಯಗಳು ವ್ಯರ್ಥವಾಗುವುದಿಲ್ಲ, ಫಲವನ್ನು ಕೊಟ್ಟೇ ಕೊಡುತ್ತೆ. ಸ್ವಲ್ಪ ತಾಳ್ಮೆ ಇರ್ಬೇಕಷ್ಟೆ. ನಿನಗೆ ದೇವೋತ್ತಮನಾದಂತಹ ಪರಮಾತ್ಮನನ್ನು ಹೊರತುಪಡಿಸಿದರೆ ನನ್ನಷ್ಟು ಮಿಗಿಲಾದ ಮತ್ತೊಬ್ಬ ದೇವತೆ ಕಾಣಸಿಗಲಾರ. ಅಂತ ನಾನು ನಿನಗೆ ದರ್ಶನ ಕೊಟ್ಟಿದ್ದೇನೆ ಅಂತಾದ್ರೆ ನೀನು ಮಾಡಿದ ತಪಸ್ಸು ವ್ಯರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ದರ್ಶನವೂ ವ್ಯರ್ಥವಾಗೋದಿಲ್ಲ. ನಿನಗೇನೇನು ಬಯಕೆಗಳಿವೆ ಎಲ್ಲವನ್ನು ಕೇಳು, ನಿನ್ನ ವರಗಳನ್ನ ಪೂರೈಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ತತಸ್ತೆ ಆಶಿಷ ಸರ್ವಾಹ ದದಾಮಿ ಅಸುರ ಪುಂಗವ ಮರ್ತ್ಯಸ್ಯತೆ ಹ್ಯಮರ್ತ್ಯಸ್ಯ ದರ್ಶನಂ ನಚ ನಿಷ್ಫಲಂ. ಮರ್ತ್ಯನಾದಂತಹ ಮನುಷ್ಯನಾದಂತಹ ನಿನಗೆ ದೇವತೆಯಾದಂತಹ ನನ್ನ ದರ್ಶನ ನಿಷ್ಫಲವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಿನಗೆ ನನ್ನ ದರ್ಶನ ಆಗಿದೆ, ಏನು ಬೇಕಾದರೂ ವರವನ್ನ ಕೇಳಿಕೋ, ನಿನಗೆ ಆ ಎಲ್ಲ ವರಗಳನ್ನ ಕೊಡ್ತೇನೆ ಅಂತ ಯಮದೇವರು ಬ್ರಹ್ಮದೇವರು ಹಿರಣ್ಯಕಶಿಪುವಿಗೆ ಹೇಳ್ತಾ ಇದ್ದಾರೆ. ಈ ಕೇಳ್ಕೊಳ್ಬೇಕು ಅಂದ್ರೆ ಬರೀ ಆ ಮೂಳೆಗಳೆಲ್ಲ ಸ್ಕೆಲ್ಟನ್ ಮಾತಾಡ್ಲಿಕ್ಕಾಗತ್ತೇನು? ಯಾಕೆಂದ್ರೆ ಈಗ ಅವನ ಶರೀರದಲ್ಲಿ ಉಳಿದಿರೋದು ಬರೀ ಅದು ಒಂದೇ, ಪ್ರಾಣ ಸಂಚಾರ ಆಗ್ತಾ ಇರೋದು ಆ ಮೂಳೆಗಳಲ್ಲಿ ಮಾತ್ರ. ಅದಕ್ಕೆ ಇರುವೆಗಳಿಂದ ಎಲ್ಲ ದೇಹದ ಅವಯವಗಳು, ರಕ್ತ, ಮಾಂಸ, ಮಜ್ಜೆ ಎಲ್ಲವನ್ನು ಕೂಡ ಇರುವೆ ಆ ಹುಳು ಹುಪ್ಪಡಿಗಳೆಲ್ಲ ತಿಂದು ಹಾಕಿದೆ, ಏನು ಉಳಿದಿಲ್ಲ, ಬರೀ ಮೂಳೆಗಳು ಮಾತ್ರ ಉಳಿದಿದೆ. ಬ್ರಹ್ಮದೇವರು ತಮ್ಮ ಕಮಂಡಲನ್ನು ತೆಗೆದು ಆ ಕಮಂಡಲಿನ ಜಲವನ್ನ ಹಿರಣ್ಯಕಶಿಪುವಿನ ಮೇಲೆ ಪ್ರೋಕ್ಷಣೆ ಮಾಡ್ತಾ ಇದ್ದ. ಇರುವೆಗಳೆಲ್ಲ ತಿಂದು ಬತ್ತಿದ ಬರೀ ಮೂಳೆ ಮಾತ್ರ ಉಳಿದುಕೊಂಡಂತಹ ಯಾವ ಹಿರಣ್ಯಕಶಿಪುವಿನ ಶರೀರ ಇದೆಯೋ ಅದರ ಮೇಲೆ ಅಮೋಘವಾದಂತಹ ತಮ್ಮ ಕಮಂಡಲಿನಲ್ಲಿರುವಂತಹ ಜಲವನ್ನ ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ, ಸಿಡಿಸ್ತಾ ಇದ್ದಾರೆ. ಈಗ ಆ ನೀರು ಬಿದ್ದ ತತ್ಕ್ಷಣದಲ್ಲಿ ಅಲ್ಲಿವರೆಗೂ ಬಿದಿರುಗಳ ಎಲ್ಲ ಮರಗಳು ಕೂಡ ಅವನ ಸುತ್ತಲೂ ಬೆಳೆದುಕೊಂಡಿತ್ತು. ಮುಳ್ಳಿನ ಗಿಡಗಳು, ಗಂಟೆಗಳು ಇವೆಲ್ಲವೂ ಇತ್ತು, ಹುತ್ತ ಬೆಳೆದಿತ್ತು. ಎಲ್ಲದರ ನಡುವಿನಿಂದ
ಹಿರಣ್ಯಕಶಿಪು ಎದ್ದು ಬರ್ತಾ ಇದ್ದಾನೆ. ಎಲ್ಲ ಅವಯವಗಳು ಪೂರ್ತಿಯಾಗಿದೆ, ದೃಢಕಾಯನಾಗಿದ್ದಾನೆ. 10,000 ಅದರಲ್ಲಿ ಇನ್ ಹಿಂದೆ ಬಂತು, ದೇವತೆಗಳ 100 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದಾನೆ ಅಂತ. ಅದರ ಕಥೆಯನ್ನು ಹೇಳ್ತೇನೆ ಅಂತ ಹೇಳಿದ್ದೇನೆ. ದೇವತೆಗಳ 100 ವರ್ಷಗಳಷ್ಟು ಕಾಲ ನೀನು ತಪಸ್ಸನ್ನು ಮಾಡಿದ್ದಿ. ಅಷ್ಟು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರೂ ಹೊರಬಂದಾಗ ಅವನ ಶರೀರ ಯೌವನವನ್ನು ಕೂಡಿಕೊಂಡಿತ್ತು, ಯೌವನದ ಶರೀರ ಇತ್ತು. ಈ ಕಟ್ಟಿಗೆಯ ಮಧ್ಯದಿಂದ ಬೆಂಕಿ ಹಂಗೆ ಧಗಧಗ ಅಂತ ಉರಿದು ನಮ್ಮೆಲ್ಲರಿಗೆ ಹೇಗೆ ಪ್ರಕಾಶವನ್ನುಂಟು ಮಾಡುತ್ತೋ, ಕಣ್ಣಿಗೆ ಆಶ್ಚರ್ಯವನ್ನುಂಟು ಮಾಡುತ್ತೋ, ಈ ಎಷ್ಟು ದೇದೀಪ್ಯಮಾನವಾಗಿ ಕಾಣುತ್ತೋ, ಹಾಗೆ ಹುತ್ತದ ಮಧ್ಯದಿಂದಾಗಿ ಹಿರಣ್ಯಕಶಿಪು ಎದ್ದು ಬಂದ ಅಂತಂದ್ರೆ ಎಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. ಆಕಾಶದಲ್ಲಿ ಬ್ರಹ್ಮನ ದರ್ಶನವನ್ನು ಪಡೆದ ಹಂಸವಾಹನನಾಗಿ ಚತುರ್ಮುಖ ಬ್ರಹ್ಮದೇವರು ನಿಂತಿದ್ದಾರೆ. ಬಹಳ ಸಂತೋಷ ಆಯಿತು, ನನ್ನ ತಪಸ್ಸು ಸಾರ್ಥಕ ಆಯಿತು ಅಂತಂದುಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾನೆ. ಹಿರಣ್ಯಕಶಿಪು ಮಾಡಿದಂತಹ ತಪಸ್ಸು ಸಾಮಾನ್ಯವಾದದ್ದಲ್ಲ. ನಾವು 1 ಗಂಟೆಗಳ ಕಾಲ ಪೂಜೆಯಲ್ಲಿ ಕುಳಿತುಕೊಂಡು ನಿಶ್ಚಿಂತೆಯಿಂದ ಬರೀ ದೇವರನ್ನು ಮಾತ್ರ ಧ್ಯಾನ ಮಾಡೋಣ ಅಂತಂದುಕೊಂಡು ಭಗವಂತನ ಪೂಜೆಯನ್ನು ಮಾಡ್ಲಿಕ್ಕೆ ಕೂತ್ರೆ 2 ನಿಮಿಷಗಳಷ್ಟು ಕಾಲ ನಮಗೆ ತಪಸ್ಸನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆ. ಆದ್ರೆ ಹಿರಣ್ಯಕಶಿಪು ಎಷ್ಟು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದಾನೆ ಅಂತಂದ್ರೆ 100 ದೇವತೆಗಳ ವರ್ಷಗಳು. ಏನ್ ದೇವತೆಗಳ 100 ವರ್ಷ ಅಂದ್ರೆ ಅದರ ಪರಿಮಾಣ ಎಷ್ಟು? ದೇವತೆಗಳ 12 ವರ್ಷಗಳಾಯ್ತು ಅಂತಂದ್ರೆ ಒಂದು ಚತುರ್ಯುಗವೇ ಮುಗಿದು ಹೋಗಿಬಿಡತ್ತೆ. ನಮ್ಮ 43 ಲಕ್ಷ ಚಿಲ್ಲರೆ ವರ್ಷಗಳೇನಿದೆಯೋ, ಮನುಷ್ಯಮಾನದ 43 ಲಕ್ಷ ಚಿಲ್ಲರೆ ವರ್ಷಗಳೇನಿದೆಯೋ, ಒಂದು ಚತುರ್ಯುಗ ಕಳಿಲಿಕ್ಕೆ ಅಂತ ಬೇಕಾದಂತಹದ್ದು. ಇಂತಹ ಚತುರ್ಯುಗಗಳು ಒಂದು ಪೂರ್ತಿ ಕಳೀತು ಅಂದ್ರೆ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಈ 4 ಯುಗಗಳು ಒಮ್ಮೆ ಕಳೀತು ಅಂತಂದ್ರೆ ದೇವತೆಗಳ 12 ವರ್ಷ ಆಗಿರುತ್ತೆ. ಅವನು 100 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದಾನೆ. ದೇವತೆಗಳ 100 ವರ್ಷ, ಭರ್ತಿ 100 ವರ್ಷಗಳ ಕಾಲ ತಪಸ್ಸು ಅಂತಂದ್ರೆ ಪ್ರಾಯಶಃ 8 ಚತುರ್ಯುಗಗಳಷ್ಟು ಕಾಲ ಅವನು ತಪಸ್ಸನ್ನು ಮಾಡಿದ್ದಾನೆ. 8 ಚತುರ್ಯುಗಗಳು ಅಂತಂದು ಹೇಳಿದ್ರೆ ಸುಮ್ಮನೆ ಸಾಮಾನ್ಯ ಲೆಕ್ಕಾಚಾರದಲ್ಲಿ ಹೇಳೋದು ಅಂತಂದ್ರೆ 4 ಕೋಟಿ ಮನುಷ್ಯಮಾನದ ವರ್ಷಗಳು ಚಿಲ್ಲರೆ ಆಗತ್ತೆ. ಅದ್ರ ಮೇಲ್ಗಡೆ ಚಿಲ್ಲರೆ ಒಂದಿಷ್ಟು ಲಕ್ಷ ವರ್ಷಗಳು ಅಂತ ಇಟ್ಕೊಳ್ಳೋಣ. ನಮಗೆ ಊಹೆಗೂ ನಿಲುಕದಷ್ಟು ವರ್ಷಗಳ ಕಾಲ ನಾವು ಈ ತರ ಮನುಷ್ಯರು ಬದುಕಲಿಕ್ಕೆ ಸಾಧ್ಯವಾ, ತಪಸ್ಸನ್ನು ಮಾಡ್ಲಿಕ್ಕೆ ಸಾಧ್ಯವಾ ಅಂತ ಯೋಚಿಸುವಷ್ಟು ಕಾಲ, ದೇವಮಾನದ 100 ವರ್ಷಗಳ ಕಾಲ, ಮನುಷ್ಯಮಾನದಲ್ಲಿ 4 ಕೋಟಿಗೂ ಅಧಿಕ ವರ್ಷಗಳಷ್ಟು ಕಾಲ ಬರೀ ತಪಸ್ಸಿನಲ್ಲಿ ಹಿರಣ್ಯಕಶಿಪು ಕಳೆದಿದ್ದಾನೆ. ಅದು ಸಾಮಾನ್ಯ ತಪಸ್ಸಲ್ಲ, ಯಾವ ಜನರ ದೃಷ್ಟಿಗೂ ಗೋಚರನಾಗದಂತೆ ತಾನು ಎಷ್ಟು ಘೋರವಾದ ತಪಸ್ಸನ್ನ ಮಾಡ್ತಾ ಇದ್ದೇನೆ ಅಂತ 4 ಜನ ನೋಡ್ಕೊಳ್ಳಿ ಅನ್ನುವಂತಹ ಭಾವನೆ ಇಲ್ಲದೇನೆ ತಪಸ್ಸನ್ನ ಮಾಡ್ತಾ ಇದ್ದಾನೆ. ಎಷ್ಟು ಘೋರವಾದ ತಪಸ್ಸು, ಎಷ್ಟು ದೊಡ್ಡದಾದ ತಪಸ್ಸನ್ನು ಅವನು ಮಾಡ್ತಾ ಇದ್ದಾನೆ. ಇಂತಹ ತಪಸ್ಸನ್ನು ನೋಡಿದಾಗ ಎಂತಹವರಿಗಾದರೂ ಕೂಡ ಎಷ್ಟು ಘೋರವಾದ ತಪಸ್ಸಿದು ಅಂತ ಅನಿಸಲಾರದೇ ಇರುದು. ನಾವು ವಿಶ್ವಾಮಿತ್ರ ಋಷಿಗಳು ಕೂಡ 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ರು ಹೇಳಿದ್ದೇವೆ. 1000 ವರ್ಷಗಳಷ್ಟು ಕಾಲ ವಿಶ್ವಾಮಿತ್ರರ ತಪಸ್ಸಲ್ಲಿ 100 ದೇವತೆಗಳ ಮಾನದಷ್ಟು ಹಿರಣ್ಯಕಶಿಪುವಿನ ತಪಸ್ಸಲ್ಲಿ ಬಹಳ ದೀರ್ಘಕಾಲದ ತಪಸ್ಸು. ಅದಕ್ಕೆ ಬ್ರಹ್ಮದೇವರು ಅವನನ್ನು ನೋಡ್ತಾ ಇದ್ದಾಗ ಹೇಳಿರುವಂತಹ ಮಾತು, ತಪಂತಂ ತಪಸಾಲೋಕಾನ್ ಯಥಾ ಭಾವಿತತಂ ರವಿಂ ವಿಲಕ್ಷ್ಯ ವಿಸ್ಮಯ ಪ್ರಾಹ ಹಸಂಸಂ ಹಂಸವಾಹನ. ಆದರೆ ತಪಸ್ಸು ಘೋರವಾಗಿದೆ, ಉದ್ದೇಶ ಕೆಟ್ಟದಾಗಿದೆ. ಇಷ್ಟು ಘೋರವಾದ ದೇವತೆಗಳ 100 ವರ್ಷಗಳ ಕಾಲ ತಪಸ್ಸನ್ನ ಮಾಡಿದರೂ ಕೂಡ ಈ ತಪಸ್ಸನ್ನ ಸರಿಯಾದ ಉದ್ದೇಶದಿಂದ ಮಾಡಿದರೆ ಯಾವ ಫಲ ಸಿಗ್ತಾ ಇತ್ತೋ ಆ ಫಲ ಸಿಗೋದಿಲ್ಲ. ವ್ಯರ್ಥವಾಗಿ ಹೋಯ್ತಲ್ಲಪ್ಪ, ವ್ಯರ್ಥವಾಗಿ ಹೋಗತ್ತಲ್ಲ ಅಂತ
ನಸುನಗೆಯಿಂದ ಬ್ರಹ್ಮದೇವರು ನಕ್ಕು ಅವನಿಗೆ ಎದುರುಗಡೆಯಲ್ಲಿ ಪ್ರಕಟರಾದರು ಅಂತ ಹಿಂದಿನ ಪಾಠದಲ್ಲಿ ನಾವು ಗಮನಿಸಿದ್ವು. ಅಷ್ಟು ವರ್ಷಗಳ ಕಾಲ ದೀರ್ಘದ ತಪಸ್ಸನ್ನ ಮಾಡಿದ್ದಾನೆ. ತಪಸ್ಸಿನಿಂದ ಪ್ರೀತನಾಗಿ ಬ್ರಹ್ಮದೇವರು ಬಂದು ತನ್ನ ಶರೀರದಲ್ಲಿ ಏನೂ ಉಳಿದಿಲ್ಲ ಅಂತ ನೋಡಿ ತಮ್ಮ ಕಮಂಡಲಿನ ಜಲವನ್ನ ಪ್ರೋಕ್ಷಣೆ ಮಾಡಿ ತಮಗೆ ಯೌವನ ಪೂರ್ಣವಾದ ಶರೀರವನ್ನ ವಾಪಸ್ಸು ಕೊಟ್ಟಿದ್ದಾರೆ. ಅದನ್ನು ನೋಡಿ ಇವರು ಬಹಳ ಸಂತೋಷ ಆಯ್ತು. ಎದುರುಗಡೆಯಲ್ಲಿ ಬ್ರಹ್ಮದೇವರು ನಿಂತಿದ್ದಾರೆ, ಹಂಸವಾಹನರಾಗಿ ನಿಂತಿದ್ದಾರೆ. ಅವರನ್ನು ನೋಡಿ ಬಹಳ ಸಂತೋಷವಾಗಿ ಅವರು ಎದುರುಗಡೆಯಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಮೊದಲಿಗೆ ವರವನ್ನು ಕೇಳ್ಕೊಳ್ಳೋದಿಲ್ಲ ಅವನು. ಅನೇಕ ಶ್ಲೋಕಗಳಿಂದ ಅವನನ್ನ ಸ್ತೋತ್ರ ಮಾಡ್ತಾನೆ. ಆ ನಂತರದಲ್ಲಿ ಕೊನೆಗೆ ಅಲ್ಲಿಂದ ಇಲ್ಲಿಂದ ಎಲ್ಲಿಂದಲೂ ಮರಣ ಬರಬಾರದು ಅಂತ ಕೊನೆಗೆ ಕೇಳಿಕೊಳ್ಳುತ್ತಾನೆ. ಸನಿರೀಕ್ಷಾಂಬರೇ ದೇವಂ ಹಂಸವಾಹನಮಾಸ್ಥಿತಂ 7ನೇ ಸ್ಕಂದದ 3ನೇ ಅಧ್ಯಾಯದ 25ನೇ ಶ್ಲೋಕ. ನನಾಮ ಶಿರಸ ಭೂಮೌ ತದ್ದರ್ಶನ ಮಹೋತ್ಸವ. ಬ್ರಹ್ಮದೇವರನ್ನ ಕಂಡು ಬಹಳ ಸಂತೋಷವಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಉತ್ಥಾಯ ಪ್ರಾಂಜಲಿ ಪ್ರಹ್ವಃ ಈಕ್ಷಮಾಣೋ ದೃಶ ವಿಭುಂ ಹರ್ಷಾಶ್ರು ಪುಲಕೋದ್ಭೇದೋ ಗಿರಾ ಗದ್ಗದಯ ಗೃಣತ್. ಬಹಳ ಸಂತೋಷದಿಂದ ಧ್ವನಿಯೆಲ್ಲ ಗದ್ಗದವಾಗಿದೆ. ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ಪ್ರಳಯ ಕಾಲದಲ್ಲಿ ಈಗ ಸ್ತೋತ್ರ ಮಾಡ್ತಾ ಇರೋನು ಹಿರಣ್ಯ ಕಶಿಪುವಿನ ಒಳಗಡೆಯಲ್ಲಿರುವ ಜಯ. ಯಾಕೆ ಅಂತಂದ್ರೆ ಈ ಪರಮಾತ್ಮನ ಸ್ತೋತ್ರವೂ ಇದೆ, ಅದರ ಜೊತೆಯಲ್ಲಿ ಹಿರಣ್ಯ ಗರ್ಭ ಅಂತ ಬ್ರಹ್ಮದೇವರ ಸ್ತೋತ್ರವೂ ಇದೆ. ಯಾಕೆ? ಹಿರಣ್ಯ ಕಶಿಪುವಿನಲ್ಲಿರುವ ಅಸುರ ಮಾಡಿದ್ರೆ ಭಗವಂತನ ದ್ವೇಷದಿಂದ ತಪಸ್ಸನ್ನು ಮಾಡಿದವನು. ಹೇಗಾದ್ರೂ ಮಾಡಿ ತನ್ನ ತಮ್ಮನಾದಂತಹ ಹಿರಣ್ಯಾಕ್ಷನನ್ನ ಕೊಂದವನನ್ನ ನಾನು ಕೊಲ್ಲಬೇಕು ಅಂತಂದುಕೊಂಡು ದೊಡ್ಡದಾದಂತಹ ಸಾಮರ್ಥ್ಯವನ್ನು ಪಡೆಯಬೇಕು ಅಂತ ತಪಸ್ಸನ್ನು ಮಾಡಿದವನು ಆ ರಾಕ್ಷಸ. ಅವನ ಜೊತೆಯಲ್ಲಿ ನಿಂತು ಜಯನೂ ಇಷ್ಟು ದೊಡ್ಡ ಕಾಲದವರೆಗೂ ತಪಸ್ಸನ್ನು ಮಾಡಿದ್ರಿಂದಾಗಿ ಆ ಜಯ ಮೊದಲಿಗೆ ಪರಮಾತ್ಮನನ್ನ ಬ್ರಹ್ಮದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ಕಲ್ಪದ ಕೊನೆಯಲ್ಲಿ ಪರಮಾತ್ಮ ಗಾಢವಾದ ಕತ್ತಲನ್ನ, ದುರ್ಗಾದೇವಿ ಈ ಗಾಢವಾದ ಕತ್ತಲಿಗೆ ಅಭಿಮಾನಿ ದೇವತೆ, ಅದನ್ನ ಸೃಷ್ಟಿ ಮಾಡ್ದ. ಇಡೀ ಜಗತ್ತು ಪೂರ್ತಿ ಕತ್ತಲಾಯ್ತು. ಆಮೇಲೆ ಪರಮಾತ್ಮನೇ ತನ್ನ ತೇಜಸ್ಸಿನಿಂದ ಈ ಕತ್ತಲನ್ನು ಪೂರ್ತಿಯಾಗಿ ಓಡಿಸಿದ. ಇಡೀ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ, ಕಾಪಾಡ್ತಾನೆ, ಲಯ ಮಾಡ್ತಾನೆ. ಹೀಗೆ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿ, ಸ್ಥಿತಿ ಮಾಡಿ, ಸಂಹಾರ ಮಾಡಿ ನಮ್ಮೆಲ್ಲರಿಗೆ ಉದ್ಧಾರವನ್ನ ಕೊಡುವಂತಹ, ನಮ್ಮೆಲ್ಲರನ್ನ ಉದ್ಧತನನ್ನಾಗಿ ಮಾಡುವಂತಹ, ನಮಗೆ ಉತ್ಥಾಪಕನಾದ್ರಿಂದ ಉಕ್ತ ಅಂತ ಹೆಸರಿನಿಂದ ಕರೆಸಿಕೊಂಡಿರುವಂತಹ ಆ ಪರಮಾತ್ಮನನ್ನ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಕಲ್ಪಂತೆ ಕಾಲ ಸೃಷ್ಟೇನ ಯೋಂಧೇನ ತಮಸಾವೃತಂ. ಕಾಲನಾಮಕನಾದಂತಹ ಪರಮಾತ್ಮ ದುರ್ಗಾದೇವಿಯಿಂದ ಅಭಿಮನ್ಯಮಾನವಾದಂತಹ ಗಾಢವಾದ ಕತ್ತಲನ್ನ ಸೃಷ್ಟಿ ಮಾಡಿ ಇಡೀ ಜಗತ್ತನ್ನ ತನ್ನ ಸ್ವತಂತ್ರವಾದ ಪ್ರಕಾಶದಿಂದ ಮತ್ತೆ ಹೊರಗಡೆಯಲ್ಲಿರುವ ಪದಾರ್ಥಗಳು ಕಾಣುವ ಹಾಗೆ ಅಭಿವ್ಯಕ್ತಗೊಳಿಸ್ತಾ ಇದ್ದಾನೆ. ಅಭಿವ್ಯನ ಜಗದಿದಂ ಸ್ವಯಂ ಜ್ಯೋತಿಸ್ವರೋಚಿಷಾ ಆತ್ಮನ ತ್ರಿವೃತ ಛೇದಂ ಸೃಜತ್ಯವತಿ ಲುಂಪತಿ ರಜಸತ್ವ ತಮೋಧಾಮ್ನೆ ಪರಾಯ ಮಹತೆ ನಮಃ. ಇಡೀ ಜಗತ್ತನ್ನ ಸೃಷ್ಟಿ ಮಾಡಿ, ಸ್ಥಿತಿ ಮಾಡಿ, ಸಂಹಾರ ಮಾಡುವಂತಹ ಪರಮಾತ್ಮನೇ ನಿನಗೆ ನಮಸ್ಕಾರ. ಇಷ್ಟಾದ ಮೇಲೆ ವಾಸುದೇವ ರೂಪಿಯಾದಂತಹ ಪರಮಾತ್ಮನಿಂದ ಚತುರ್ಮುಖ ಬ್ರಹ್ಮದೇವರು ಮೊದಲಿಗೆ ಹುಟ್ಟಿದರು. ವಿರಾಟ್ ರೂಪದಿಂದ ಬ್ರಹ್ಮಾಂಡದ ಒಳಗಡೆಯಲ್ಲಿ ವ್ಯಕ್ತನಾದ. ಅಂತಹ ನಮಗೆ ಈ ನಮ್ಮಂತಹ ಸಾಮಾನ್ಯ ಜನರಿಗೆಲ್ಲರಿಗೂ ಕೂಡ ವಿದ್ಯೆಯನ್ನು ಉಪದೇಶ ಕೊಡುವಂತಹವರು ಬ್ರಹ್ಮದೇವರು. ಇಡೀ ಬ್ರಹ್ಮಾಂಡದ ಒಳಗಡೆಯಲ್ಲಿ ವಿರಾಟ್ ರೂಪದಿಂದ ಹುಟ್ಟಿ ನಮ್ಮಂತಹ ಸಾಮಾನ್ಯ ಜನರಿಗೆ ಜ್ಞಾನವನ್ನ ಉಪದೇಶ ಕೊಡುವಂತಹ, ನಮ್ಮ ಎಲ್ಲರ ಇಂದ್ರಿಯಗಳಿಗೆ ಪ್ರೇರಕನಾದ. ಹತ್ರ ಬಂತು, ಮುದ್ದು ಮಾಡಿ ಮೊದ್ಲು ಅಲ್ಲಿಂದ ಓಡ್ ಬಂತು, ನೀವು ಬಂದ್ರಿ. ನಮ್ಮಂತಹ ಸಾಮಾನ್ಯ ಜನರಿಗೆ ತತ್ವಜ್ಞಾನವನ್ನ ಉಪದೇಶ ಕೊಡುವಂತಹ, ನಮ್ಮ ಇಂದ್ರಿಯಗಳಿಗೆ ಪ್ರೇರಕನಾದಂತಹ
ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲ ವಸ್ತುಗಳಿಗೂ ಕೂಡ ನಿಯಾಮಕನಾಗಿರುವಂತಹ, ನಮ್ಮ ಇಂದ್ರಿಯಗಳ ಶಕ್ತಿಯನ್ನ ಪ್ರೇರಣೆ ಮಾಡುವಂತಹ ನಿನಗೆ ನಮಸ್ಕಾರ. ಯಜ್ಞಗಳನ್ನ ಮಾಡಿಸ್ತಿ, ಜೀವರಿಂದ ಸಾಧನೆಯನ್ನ ಮಾಡಿಸ್ತಿ. ಇವನು ಒಳ್ಳೆ ಸಾಧನೆಯನ್ನು ಮಾಡ್ತಾ ಇದ್ದಾನೆ ಅಂತ ಪರಮಾತ್ಮನಿಗೆ ಇನ್ಫ್ಲೂಯೆನ್ಸ್ ಮಾಡಿ ಜೀವರಿಗೆ ಉತ್ತಮವಾದಂತಹ ಗತಿಯನ್ನು ಕೊಡುವ ಹಾಗೆ ಮಾಡ್ತಿ. ಪರಮಾತ್ಮನಲ್ಲಿ ಕ್ಷಣಕಾಲವೂ ಕೂಡ ವಿಚಲಿತವಾಗದೇ ಇರುವಂತಹ ಮನಸ್ಸು ನಿನ್ನದು. ಅಂತಹ ನಿನಗೆ ನಮಸ್ಕಾರ. ತ್ವಮೀಶಿಷೆ ಜಗತಸ್ಥಸ್ತುಷಶ್ಚ ಪ್ರಾಣೇನ ಮುಖ್ಯೇನ ಪತಿಃ ಪ್ರಜಾನಾಂ. ಇಡೀ ಜಗತ್ತು ಸ್ಥಾವರ ಜಂಗಮ ಇಂತಹ ಎಲ್ಲ ಜಗತ್ತಿಗೂ ಕೂಡ ಒಡೆಯನಾಗಿದ್ದೆ. ಅಷ್ಟೇ ಅಲ್ಲ, ಮುಖ್ಯ ಪ್ರಾಣನ ಜೊತೆಯಲ್ಲಿ ಸೇರಿಕೊಂಡು ಎಲ್ಲ ಜೀವರ ಕ್ರಿಯೆಗಳನ್ನ ಅವರ ಇಂದ್ರಿಯಗಳ ಒಳಗಡೆಯಲ್ಲಿ ನಿಂತುಕೊಂಡು ಪ್ರೇರಣೆ ಮಾಡುವ ಶಕ್ತಿಯೂ ನೀನಾಗಿದ್ದಿ. ಚಿತ್ತಸ್ಯ ಚಿತ್ತಿರ ಮನ ಇಂದ್ರಿಯಾಣಂ ಪತಿರ್ ಮಹಾಭೂತ ಗುಣಾಶಯೇಷಃ. ನಮ್ಮ ಇಂದ್ರಿಯಗಳಿಂದ ಆಯಾಯ ಕೆಲಸ ಆಗಬೇಕಲ್ಲ, ಆ ಕೆಲಸಗಳಾಗುವ ಹಾಗೆ ಮಾಡುವವನು ನೀನು. ನಮ್ಮ ಚಿತ್ತ ಅಂತ ಒಂದು ಇಂದ್ರಿಯ ಇದೆ. ಚಿತ್ತಕ್ಕೆ ಸ್ಮರಣ ಶಕ್ತಿ, ಏನೇ ಹಳೆಯದನ್ನೆಲ್ಲ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಶಕ್ತಿ ಇರೋದು ಚಿತ್ತಕ್ಕೆ. ಅಂತಹ ಸ್ಮರಣ ಶಕ್ತಿಯನ್ನು ಕೊಡುವವನು ನೀನು. ಮೂರೂ ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಈ ಮೂರೂ ಅಥರ್ವವೇದ ಇದರ ಮಿಶ್ರಣ ಭಾಗ. ಅಥರ್ವ ಋಷಿಗಳು ಕಂಡುಕೊಂಡಂತಹ ಒಂದು ಭಾಗ. ಆದ್ರೆ ಪ್ರಸಿದ್ಧವಾದದ್ದು ತ್ರಯಿ ಅಂತ ಋಗ್ವೇದ, ಯಜುರ್ವೇದ, ಸಾಮವೇದಗಳು. ಈ ಮೂರೂ ಯೋಗ ವೇದಗಳನ್ನ ಉಪದೇಶ ಕೊಟ್ಟು ಜನರಿಗೆಲ್ಲ ಅನೇಕ ಯಾಗಗಳಿಗೆ ಪ್ರಚಾರಕನ ನೀನಾಗಿದ್ದಿ. ನಮ್ಮಂತಹ ಸಾಮಾನ್ಯ ಜನರಿಗೆ ಸಾಧನೆಯನ್ನ ಮಾಡಿಸಿ ಮುಕ್ತಿಯನ್ನ ಕೊಡುವಂತಹ ವ್ಯಕ್ತಿಯೂ ನೀನಾಗಿದ್ದಿ. ಅಂತಂದ್ರೆ ಮುಕ್ತಿಯನ್ನು ಕೊಡ್ಲಿಕ್ಕೆ ಇನ್ಫ್ಲೂಯೆನ್ಸ್ ಮಾಡುವ ನೀನಾಗಿದ್ದಿ. ಇಡೀ ಚೇತನ ಸಮುದಾಯಕ್ಕೆ ಬೇಕಾದಂತಹ ಉಸಿರನ್ನು ಕೊಡುವಂತಹ ವ್ಯಕ್ತಿ ನೀನಾಗಿದ್ದಿ. ಅಷ್ಟೇ ಅಲ್ಲ, ಈಗ ಈ ಬ್ರಹ್ಮದೇವರ ಆಡಳಿತ ಇದೆ. ಈ ಆಡಳಿತದಲ್ಲಿ ನಿನ್ನನ್ನು ಹೊರತುಪಡಿಸಿ, ನಿನ್ನನ್ನ ಅಗಲಿ, ನಿನ್ನಿಂದ ಆಗದೇ ಇರುವ, ನಿನ್ನಿಂದ ನಿಯಂತ್ರಣಕ್ಕೆ ಒಳಪಡದೇ ಇರುವಂತಹ ಯಾವ ವಸ್ತುಗಳಾಗಲಿ, ಯಾವುದೇ ಕಾರ್ಯಗಳಾಗ್ಲಿ ಇಲ್ಲ. ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದವನು ನೀನು. ನಿನ್ನಿಂದ ಇಡೀ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಪದಾರ್ಥಗಳು ಕೂಡ ಪ್ರವೃತ್ತಿ ಆಗತ್ತೆ. ಬ್ರಹ್ಮನಿಗೆ ಮಹತ್ತತ್ವವೇ ಶರೀರ ಅಂತ ಕರೀತಾರೆ. ಅಂತಹ ಮಹತ್ತತ್ವವೆಂಬಂತಹ ದೊಡ್ಡ ತತ್ವವನ್ನ ಶರೀರವನ್ನಾಗಿ ಮಾಡಿಕೊಂಡಂತಹ ಮಹಾಜ್ಞಾನಿಯಾದಂತಹ ವ್ಯಕ್ತಿ ನೀನು. ತ್ವತ್ತಃ ಪರಂ ನಾಪರಂ ಅಪ್ಯನೇಜತ್ ಏಜಚ್ಚ ಕಿಂಚಿದ್ ವ್ಯತಿರಿಕ್ತಮಸ್ತಿ ವಿದ್ಯಾ ಕಲಾಸ್ತೆ ತನವಶ್ಚ ಸರ್ವಾಹ ಹಿರಣ್ಯ ಗರ್ಭೋಸಿ ಬೃಹತ್ ತ್ರಿಪೃಷ್ಠಃ. ನಿನಗೆ ಭೂತ, ಭವಿಷ್ಯದ್, ವರ್ತಮಾನ ಯಾವುದೇ ಕಾಲದಲ್ಲೂ ಅಯ್ಯೋ ಇವ್ರು ನನ್ನ ಹಿಡಿತಕ್ ಸಿಗಲಿಲ್ಲ, ತಪ್ಪಿಸ್ಕೊಂಡು ಹೋಗ್ಬಿಟ್ರು, ನಾ ಹೇಳ್ದಂಗೆ ಇವ್ರು ಕೇಳ್ತಾ ಇಲ್ಲ ಅನ್ನುವ ಒಬ್ಬ ವ್ಯಕ್ತಿಯೇ ಇಲ್ಲ. ಎಲ್ಲರೂ ನಿನ್ನ ಹತೋಟಿಯಲ್ಲೇ ಇರ್ತಾರೆ. ಯಾವ ಪದಾರ್ಥವೂ ನಿನ್ನನ್ನ ಅತೀತವಾಗಿ ನಿನ್ನ ನಿಯಂತ್ರಣಕ್ಕೆ ಒಳಪಡದೇನೆ ಹೋಗೋದಿಲ್ಲ. ಎಲ್ಲ ಜ್ಞಾನದ ರಾಶಿಯೂ ನಿನ್ನನ್ನ ಆಶ್ರಯಿಸಿಕೊಂಡಿದೆ. ಇಡೀ ಬ್ರಹ್ಮಾಂಡ ನಿನ್ನ ಶರೀರದ ಹಾಗಿದೆ. ಅಂದ್ರೆ ಚತುರ್ಮುಖ ಬ್ರಹ್ಮದೇವರ ಸಾಮರ್ಥ್ಯ ಎಷ್ಟು ದೊಡ್ಡದು ನೋಡಿ. ಅಂತಹ ಪುರಾಣ ಪುರುಷ ನೀನು, ನಿನಗೆ ನಮಸ್ಕಾರ. ಅಷ್ಟೇ ಅಲ್ಲ, ನಿನ್ನಲ್ಲಿ ಇಷ್ಟೆಲ್ಲ ಶಕ್ತಿಯನ್ನು ತುಂಬಿದ್ದಾನಲ್ಲ, ತುಂಬಿ ನಿನ್ನಿಂದ ಇಷ್ಟು ದೊಡ್ಡದಾದ ಜಗತ್ತನ್ನ ನಿಯಂತ್ರಣ ಮಾಡಿಸುವಂತಹ ಶಕ್ತಿ ಯಾವ ಪರಮಾತ್ಮನಿದ್ದಾನೋ ಅನಂತನಾಮಕನಾದವನು, ಅವನಿಗೂ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ವ್ಯಕ್ತಂ ವಿಭೋ ಸ್ಥೂಲಮಿದಂ ಶರೀರಂ ಏನೇಂದ್ರಿಯ ಪ್ರಾಣ ಮನೋ ಗುಣಾಂಸ್ತ್ವಂ ಭುಂಕ್ಷೆ ಸ್ಥಿತೋ ಧಾಮನಿ ಪಾರಮೇಷ್ಠ್ಯೇ ಅವ್ಯಕ್ತ ಆತ್ಮ ಪುರುಷ ಪುರಾಣ. ಸತ್ಯಲೋಕದಲ್ಲಿದ್ದು ಇಡೀ ಜಗತ್ತನ್ನ ನಿಯಂತ್ರಿಸುವ ವ್ಯಕ್ತಿ ನೀನಾಗಿದ್ದಿ. ಇಡೀ ಜಗತ್ತನ್ನ ವ್ಯಾಪಿಸಿರುವಂತಹ ನಿನಗೆ ಈ ಶಕ್ತಿಯನ್ನು ಕೊಟ್ಟ ಪರಮಾತ್ಮನಿಗೂ ನಮಸ್ಕಾರ. ಅನಂತ ವ್ಯಕ್ತ ರೂಪೇಣ ಏನೇದಮಖಿಲಂ ತತಂ ಚಿದಚಿತ್ ಶಕ್ತಿಯುಕ್ತಾಯ ತಸ್ಮೈ ಭಗವತೆ ನಮಃ. ಎಲ್ಲ ಶಕ್ತಿಯನ್ನ ಪ್ರೇರಣೆ ಮಾಡಿ ನಿನ್ನಿಂದಲೂ ಇಷ್ಟು ದೊಡ್ಡ ಜಗತ್ತನ್ನ ಸೃಷ್ಟಿ ಮಾಡಿಸ್ತಾ ಇದ್ದಾನಲ್ಲ, ಆ ಪರಮಾತ್ಮನಿಗೆ ನಮಸ್ಕಾರ ಅಂತ ಹೇಳಿ ಈಗ ಜಯನ ಅಂಶ ಒಳಗಡೆಯಲ್ಲಿ ಹೋಯ್ತು. ಈಗ ಅಂತರ್ಹಿತವಾಯ್ತು. ಈಗ ಮತ್ತೆ ಆ ಅಸುರನ ಆವೇಶ ಹೆಚ್ಚಿಗೆ ಆಗಿದೆ. ಅವನು ಬರ್ತಾ ಇದ್ದಾನೆ. ಇಷ್ಟೆಲ್ಲ ದೀರ್ಘವಾದ ತಪಸ್ಸನ್ನು ಮಾಡಿದ್ದೇನಲ್ಲ, ನನಗೆ ವರವನ್ನು ಕೊಡೋದಾದ್ರೆ ಕೊಡು. ನೀನು ನನಗೆ ಬೇಕಾದ ಯಾವುದೇ ವರವನ್ನು ಬೇಕಾದ್ರೂ ಕೊಡ್ತೀನಿ ಅಂತ ಹೇಳಿದ್ದಿ, ಹೌದಲ್ವಾ?
ಹಾಗಾದ್ರೆ ನನಗೆ ಈ ವರ ಬೇಕು ಅಂತ ಅಪೇಕ್ಷೆ ಇದೆ, ಆ ವರವನ್ನು ಕೊಡು ಅಂತ ಕೇಳ್ತಾ ಇದ್ದಾನೆ. ನೀನು ಯಾವ ಯಾವ ಪದಾರ್ಥಗಳನ್ನ ಜಗತ್ತಿನಲ್ಲಿ ಹುಟ್ಟಿಸಿದ್ದೀಯೋ, ಯಾವ ಜೀವಿಗಳಿಂದಲೂ ಕೂಡ ನನಗೆ ಮರಣ ಬರಬಾರದು. ನಿನ್ನಿಂದ ಯಾವ ಪದಾರ್ಥಗಳು ಜಗತ್ತಿನಲ್ಲಿ ಸೃಷ್ಟಿಯಾಗಿದೆಯೋ ಆ ಯಾವ ಪದಾರ್ಥಗಳಿಂದಲೂ ನನಗೆ ಮರಣ ಬರಬಾರದು. ಯದಿ ದಾಸ್ಯಸಿ ಅಭಿಮತಾನ್ ವರಾನ್ಮೇ ವರದೋತ್ತಮ ಭೂತೇಭ್ಯ ತ್ವದ್ ವಿಸೃಷ್ಟೇಭ್ಯ ಮೃತ್ಯು ಮಾ ಭೂತ್ ಮಮ ಪ್ರಭೋ. ನನಗೆ ಬೇಕಾದಂತಹ ವರಗಳನ್ನು ಕೊಡ್ತೀ ಅಂತಾದ್ರೆ, ನೀನು ವರದೋತ್ತಮ ಅಂತ ನಾನು ತಿಳಿದುಕೊಂಡಿದ್ದೇನೆ. ಏನೇನು ವರಗಳನ್ನು ಭಕ್ತರು ಬಂದು ಕೇಳಿದರೋ ಅದು ಆಗೋದಿಲ್ಲ ಅಂತ ಹೇಳದೇನೆ ತತ್ಕ್ಷಣದಲ್ಲಿ ಎಲ್ಲ ವರಗಳನ್ನು ಕೊಟ್ಟು ಪೂರೈಸುವಂತಹ ವ್ಯಕ್ತಿ ನೀನು. ನಿನ್ನ ಬಳಿಯಲ್ಲಿ ವರಗಳನ್ನು ಕೇಳಿಕೊಳ್ತಾ ಇದ್ದೇನೆ, ನನಗೆ ಬೇಕಾದ ವರಗಳನ್ನು ಕೊಡ್ತೀ ಅಂತಾದರೆ ನೀನು ಸೃಷ್ಟಿಸಿರುವಂತಹ ಯಾವುದೇ ವ್ಯಕ್ತಿಗಳಿಂದಲೂ ಕೂಡ ನನಗೆ ಮರಣ ಬರದೇ ಇರಲಿ. ಭೂತೇಭ್ಯ ತ್ವದ್ ವಿಸೃಷ್ಟೇಭ್ಯ, ನೀನು ಸೃಷ್ಟಿ ಮಾಡಿದ ಯಾವ್ಯಾವ ಪದಾರ್ಥಗಳಿವೆಯೋ ಅದರಿಂದ ನನಗೆ ಯಾವ ಮರಣವೂ ಬರಬಾರದು, ಎಂದಿಗೂ ಮರಣ ಬರಬಾರದು. ಅಷ್ಟೇ ಅಲ್ಲ, ನಾವೆಲ್ಲ ಕೇಳಿದ್ದೇವಲ್ಲ, ಆ ವರವನ್ನು ಕೇಳ್ಕೊಳ್ತಾ ಇದ್ದಾನೆ. ನಾಂತರ್ಬಹಿರ್ದಿವಾ ನತ್ತಂ ಅನ್ಯಸ್ಮಾದಪಿ ಚಾಯುಧೈಃ ನ ಭೂಮೌ ನಾಂಬರೇ ಮೃತ್ಯು ನ ನರೈರ್ನ ಮೃಗೈರಪಿ. ಮನೆಯ ಒಳಗಡೆಯಲ್ಲೂ ಮರಣ ಬರ್ಕೂಡುದು, ಹೊರಗಡೆಯಲ್ಲೂ ಮರಣ ಬರ್ಕೂಡುದು, ಹಗಲಿನಲ್ಲೂ ಮರಣ ಬರ್ಕೂಡುದು, ರಾತ್ರಿಯಲ್ಲೂ ಮರಣ ಬರ್ಕೂಡುದು. ಸಾಯಂಕಾಲ ಸಂಧ್ಯಾ ವಂದನೆ ಮಾಡಿ ಅಭ್ಯಾಸ ಇದ್ದಿದ್ರೆ ಸಾಯಂಕಾಲವೂ ಬರಬಾರದು ಅಂತ ಹೇಳ್ತಾ ಇದ್ನೋ ಏನೋ. ಅನೇಕ ವರ್ಷಗಳ ಕಾಲ ತಪಸ್ಸಿನಲ್ಲಿ ಇದ್ದಿದ್ರಿಂದ ಸಾಯಂಕಾಲ ಸಂಧ್ಯಾ ವಂದನೆ ಅನ್ನೋದೇ ಅವನಿಗೆ ಮರ್ತು ಹೋಗಿದೆ. ಹಾಗಾಗಿ ಕೇಳ್ತಾ ಇದ್ದಾನೆ, ಹಗಲಿನಲ್ಲಿ ರಾತ್ರಿಯಲ್ಲಿ ನನಗೆ ಮರಣ ಬರಬಾರದು, ಯಾವ ಆಯುಧಗಳಿಂದಲೂ ನನಗೆ ಮರಣ ಬರಬಾರದು. ನಾವು ನರಸಿಂಹದೇವರು ಹಿರಣ್ಯಕಶಿಪುವನ್ನು ಹೇಗೆ ಕೊಂದಿದ್ದಾನೆ ಅಂತ ಯೋಚನೆ ಮಾಡಬೇಕು. ಅವನು ಕೇಳ್ಕೊಳ್ತಾ ಇದ್ದಾನೆ, ನೀನು ಸೃಷ್ಟಿ ಮಾಡಿದ ಯಾವ ಜೀವರಿಂದಲೂ ನನಗೆ ಮರಣ ಬರ್ಕೂಡ್ದು. ಬ್ರಹ್ಮದೇವರು ಹೇಳಿದ್ದು, ಬ್ರಹ್ಮದೇವರಿಗೆ ಕೇಳಿದ್ದು. ಮನೆಯ ಒಳಗಡೆಯಲ್ಲಿ ಹೊರಗಡೆಯಲ್ಲಿ ಮರಣ ಬರ್ಕೂಡ್ದು, ಹಗಲಿನಲ್ಲೂ ಮರಣ ಬರ್ಕೂಡ್ದು, ರಾತ್ರಿಯಲ್ಲೂ ಮರಣ ಬರ್ಕೂಡ್ದು. ಯಾವ ಆಯುಧಗಳು ನನ್ನನ್ನ ಏನೂ ವಿಚಲಿತಗೊಳಿಸಬಾರದು. ಅಷ್ಟೇ ಅಲ್ಲ, ನೆಲದಲ್ಲೂ ನನಗೆ ಮರಣ ಬರ್ಕೂಡ್ದು, ಆಕಾಶದಲ್ಲೂ ಮರಣ ಬರ್ಕೂಡ್ದು. ಮೂರನೇದ್ ಯಾವ್ದಿದೆ? ನಮ್ಗ್ ಗೊತ್ತಿರೋದೇ ಇಷ್ಟು. ಸತ್ರೆ ನೆಲದಲ್ಲಿ ಸಾಯ್ಬೇಕು, ಇಲ್ವಾ ನಿನ್ನೆ ಆಕ್ಸಿಡೆಂಟ್ ಆದ ಹಾಗೆ ಈ ಘೋರವಾದಂತಹ ದುರಂತಗಳಾಗಿ ಆಕಾಶದಲ್ಲಿ ಮೃತ ಹೊಂದಬೇಕು. ಇವು ಎರಡಕ್ಕಿಂತ ವ್ಯತ್ಯಾಸವಾದ ಮತ್ತೊಂದು ಪ್ರದೇಶ ಎಲ್ಲಿದೆ? ಮನುಷ್ಯರೂ ನನ್ನನ್ನ ಕೊಲ್ಲಬಾರದು, ಮೃಗಗಳು ಕೊಲ್ಲಬಾರದು. ಅಷ್ಟೇ ಅಲ್ಲ, ಇವು ಯಾವುದರಿಂದಲೂ ಸಾವು ಬರದೇ ಇರೋ ಹಾಗೆ ನನಗೆ ವರ ಕೊಡು ಅಂತ ಮೊದಲಿಗೆ. ನಾಂತಹ ಬಹಿಹಿ ದಿವಾ ನಕ್ತಂ ಅನ್ಯಸ್ಮಾದಪಿ ಚಾಯುಧೈ. ಒಳಗಡೆ ಹೊರಗಡೆಯಲ್ಲಿ, ರಾತ್ರಿ ಹಗಲು, ಬೇರೆ ಯಾವುದೇ ಆಯುಧಗಳು ಯಾವುದರಿಂದಲೂ ಮರಣ ಬರ್ಕೂಡುದು. ನ ಭೂಮೌ ನ ಅಂಬರೆ, ಭೂಮಿಯಲ್ಲಿಯೂ ಮರಣ ಬರ್ಕೂಡುದು ನನಗೆ, ಆಕಾಶದಲ್ಲಿ ಮರಣ ಬರ್ಕೂಡುದು, ಯಾವ ಮನುಷ್ಯರಿಂದಲೂ ಮರಣ ಬರ್ಕೂಡುದು, ಪ್ರಾಣಿಗಳಿಂದಲೂ ಬರ್ಕೂಡುದು. ಇಷ್ಟ ಆದ್ಮೇಲೆ ವರ ಸಾಕು ಅಂತ ಅನಿಸ್ತು. ಮತ್ತೊಂದ್ ನಿಮಿಷ ಯೋಚನೆ ಮಾಡಿದೆ, ತಾಳು ದೇವತೆಗಳೆಲ್ಲ ಸಾಮಾನ್ಯರಾದವರಲ್ಲ, ಏನೇನೋ ಯೋಚನೆ ಮಾಡ್ಕೊಂಡ್ಬಿಟ್ಟು ಅವನು ಬಂದು ಕೊಂದು ಬಿಡ್ತಾನೆ. ಇನ್ನೊಂದಿಷ್ಟು ವರಗಳನ್ನು ಇದಕ್ಕೆ ಸೇರಿಸೋಣ, ಯಾಡಪ್ ಮಾಡೋಣ ಅಂತ ಅನ್ಕೊಂಡು ಮತ್ತೊಂದಿಷ್ಟು ವರಗಳನ್ನು ಸೇರಿಸ್ತಾ ಇದ್ದಾನೆ ಇದಕ್ಕೆ. ವ್ಯಸುಭಿರ್ವಾ ಸುಮದ್ಭಿರ್ವಾ ಸುರಾಸುರ ಮಹೋರಗೈಹಿ ಅಪ್ರತಿದ್ವಂದ್ವತಾಂ ಯುದ್ಧೆ ಐಕಪತ್ಯಂ ಚ ದೇಹಿನಾಂ. ಯಾವ ನಿರ್ಜೀವ ವಸ್ತುಗಳು, ಆಯುಧಗಳಷ್ಟೇ ಅಲ್ಲ, ನಿರ್ಜೀವ ವಸ್ತುಗಳು ಮನೆಯಲ್ಲಿ ಕೆಲವೊಮ್ಮೆ ಸಾಯ್ಬೇಕು ಅಂತಂದು ಹೇಳಿದ್ರೆ ಆಯುಧಗಳೇ ಬೇಕು ಅಂತಿರೋದಿಲ್ಲ. ಮನೆ ಒಳಗಡೆ ಕೂತಿರ್ತಾನೆ, ಮನೆ ಮೇಲೆ ತೊಲೆ ಇರತ್ತೆ, ದೊಡ್ಡ ಹಳೆ ಕಾಲದ ಮನೆಗಳಲ್ಲಿ ತೊಲೆ ಅಂತ ಹೇಳ್ತಾ ಇದ್ರು, ಕಟ್ಟಿಗೆ ದೊಡ್ಡದು ಹಾಕಿರ್ತಾ ಇದ್ರು ಮಧ್ಯದಲ್ಲಿ, ಮನೆಯ ಭಾರವನ್ನು ಹೊತ್ತು ತಲೆ ಮೇಲೆ ಬಿತ್ತು ಅಂದ್ರೆ ಪಟ್ಟಂತ ಪ್ರಾಣ ಹೋಗ್ಬಿಡತ್ತೆ. ಮೇಲ್ಗಡೆ ಆಕಾಶದಿಂದ ಏನೋ ಒಂದು ಉಲ್ಕೆಗಳು ಬಂದ್ ತಲೆ ಮೇಲೆ ಬಿತ್ತು, ಪಟ್ ಅಂತಂದ್ ಪ್ರಾಣ ಹೋಗ್ಬಿಟ್ರೆ. ಮರದ ಕೆಳಗಡೆ ಕೂತಿದ್ದೆ, ಮರದ ರೆಂಬೆ ಕಟ್ಟ ಆಗಿ ಕೆಳಗಡೆ ಬಿದ್ದು, ಕತ್ತರಿಸಿ ಕೆಳಗಡೆ ಬಿದ್ದು ತಲೆ ಮೇಲೆ ಬಿದ್ದು ಪ್ರಾಣ ಹೋಗಿಬಿಟ್ರೆ. ಇಷ್ಟೆಲ್ಲ ಆಲೋಚನೆ ಬಂತು ಅವನಿಗೆ, ಹಿರಣ್ಯಕಶಿಪುವಿಗೆ. ನನಗೆ ನಿರ್ಜೀವ ವಸ್ತುಗಳಿಂದ ಮರಣ ಬರಬಾರದು ಅಂತಂದ. ಅದಕ್ಕೆ
ಯಾವುದೇ ಉಲ್ಕಾಪಿಂಡಗಳಾಗಿರಬಹುದು, ಮರದ ಇದು ಕೊಂಬೆಗಳಾಗಿರಬಹುದು, ಮನೆಯಲ್ಲಿರುವಂತಹ ಈ ಹೆಂಡತಿ ಸಿಟ್ಟು ಬಂದ್ಬಿಟ್ಟು ಲಟ್ಟಣಿಗೆಯಿಂದ ಹೊಡೆದ್ ತಲೆಗೆ ಬಿದ್ಬಿಟ್ಟು ಮರಣ ಹೊಂದ್ಬಿಟ್ರೆ ಆ ಥರನೂ ಬರಬಾರ್ದು. ಯಾವುದೇ ಮನೆಯಲ್ಲಿರುವಂತಹ ಪದಾರ್ಥಗಳು, ಯಾವ ಜಡ ಪದಾರ್ಥಗಳಿಂದಲೂ ಮರಣ ಬರ್ಕೊಂಡು, ಜೀವ ಇರುವ ಯಾವ ಪದಾರ್ಥದಿಂದಲೂ ಮರಣ ಬರಬಾರ್ದು. ಯಾಕೆ ಅಂತಂದ್ರೆ ಈ ಇವನು ಪರೀಕ್ಷಿತ್ ರಾಜ ಎಲ್ಲ ಮರಣವನ್ನು ಹೊಂದುವ ಸಂದರ್ಭದಲ್ಲಿ ಅವನಿಗೆ ಕೀಟದ ರೂಪದಲ್ಲಿ ತಕ್ಷಕ ಬಂದು ಸರ್ಪದ ರೂಪವನ್ನು ತಾಳಿ ಕಚ್ಚಿ ಬಿಟ್ಟ. ಹಾಗೆ ಮನುಷ್ಯರಿಂದ, ಮೃಗಗಳಿಂದ ಮರಣ ಬರಬಾರ್ದು ಅಂತ ಅನ್ಕೊಂಡ್ರೆ ಸರ್ಪದಿಂದ ಮರಣ ಬಂದ್ಬಿಟ್ರೆ ಆ ತರ ಆಗ್ಬಾರ್ದು. ಸರ್ಪದಿಂದಲೂ ಮರಣ ಬರಕೂಡುದು. ಜೀವ ಇರುವ ಯಾವ ಪ್ರಾಣಿಗಳಿಂದಲೂ ಮರಣ ಬರಬಾರದು. ನಿರ್ಜೀವ ವಸ್ತುಗಳಿಂದಲೂ ಮರಣ ಬರಬಾರದು. ದೇವತೆಗಳಿಂದ ಅಂದ್ರೆ ಅದಿತಿಯ ಮಕ್ಕಳು ಯಾರಿದ್ದಾರೋ ಅವರಿಂದ ಮರಣ ಬರಬಾರದು. ಅಸುರರು ಯಾರಿದ್ದಾರೋ ಅವರಿಂದ ಮರಣ ಬರಬಾರದು. ಯಾಕೆ ಅಂತಂದ್ರೆ ನಮ್ಮಲ್ಲೇ ಕೆಲವೊಮ್ಮೆ ವೈರ ಶುರು ಆಗಿ ಅಸುರರೇ ಬಂದು ನನ್ನನ್ನ ಹೊಡೆದು ಬಿಡೋ ಹಾಗೆ ನೀವೆಲ್ಲ ದೇವತೆಗಳು ಬುದ್ಧಿಯನ್ನು ಕೆಡಿಸ್ತೀರಿ ನೀವು. ನಾರದ ಮಹರ್ಷಿಗಳಂತೂ ಚಾಡಿ ಚುಚ್ಚಿಬಿಟ್ರು ಅಂತಂದು ಹೇಳಿದ್ರೆ ಅವರ ಚಾಡಿಗೆ ಬಲಿಯಾಗದೆ ಇರೋ ವ್ಯಕ್ತಿಗಳೇ ಇಲ್ಲ. ನಮ್ಮಲ್ಲೇ ಬಂದು ವೈರ ಭಾವನೆಯನ್ನು ಹುಟ್ಟಿಸಿ ಅಸುರರೇ ಬಂದು ನನಗೆ ಹೊಡೆಯೋ ಹಾಗೆ ಮಾಡಿದರೆ ಹಾಗೂ ಆಗ್ಬಾರ್ದು. ಸರ್ಪಗಳಿಂದಲಾಗ್ಲಿ ಮರಣ ಬರಬಾರದು. ಅಷ್ಟೇ ಅಲ್ಲ, ಅಪ್ರತಿದ್ವಂದ್ವತಾಂ ಯುದ್ಧ ಎಲ್ಲ ಇದೆ. ಯಾರೋ ರಾಜ ಬಂದು ಹಿಡ್ಕೊಂಡು ಹೋಗಿ ಸೆರೆಯಲ್ಲಿ ಹಾಕ್ಬಿಟ್ಟ ಅಂದ್ರೆ ಉಪಯೋಗ ಇದೆ. ಇಷ್ಟೆಲ್ಲ ಇದೆ ಅಲ್ಲ, ಯಾರು ಕೂಡ ಯುದ್ಧದಲ್ಲಿ ನನಗೆ ಪ್ರತಿಸ್ಪರ್ಧಿಯಾಗಿ ನಿಲ್ಲಬಾರ್ದು. ಅಪ್ರತಿದ್ವಂದ್ವತಾಂ ಯುದ್ಧೆ ಐಕಪತ್ಯಂಚ ದೇಹಿನಾಂ. ಇಡೀ ಜಗತ್ತಿಗೆ ನಾವೆಲ್ಲ 5ನೇ ಸ್ಕಂದದಲ್ಲಿ ಭೂಮಂಡಲದ ವಿಸ್ತಾರವನ್ನು ನೋಡಿದ್ದೇವೆ. ಸಪ್ತ ದ್ವೀಪಗಳಿಂದ ಕೂಡಿದಂತಹ ಇಡೀ ಭೂಮಂಡಲ ಏನಿದೆಯೋ, ಸ್ವರ್ಗಲೋಕ ಏನಿದೆಯೋ, ಅಧೋಲೋಕಗಳೇನಿದೆಯೋ, ಇದರಲ್ಲಿ ನನ್ನೊಬ್ಬನನ್ನು ಹೊರತುಪಡಿಸಿ ಮತ್ತೊಬ್ಬ ರಾಜನಿರಕೂಡುದು. ಇದು ನನ್ನ ವರ. ವ್ಯಸುಭಿರ್ವಾ ಅಸುಮದ್ಭಿರ್ವಾ ಸುರಾಸುರ ಮಹೋರಗೈಹಿ ಅಪ್ರತಿದ್ವಂದ್ವತಾಂ ಯುದ್ಧೆ ಐಕಪತ್ಯಂಚ ದೇಹಿನಾಂ. ನಿರ್ಜೀವ ವಸ್ತುಗಳು, ಸಜೀವ ವಸ್ತುಗಳು, ಸುರರಾಗ್ಲಿ ಅಸುರರಾಗ್ಲಿ ಸರ್ಪಗಳಾಗ್ಲಿ ಯಾರಿಂದಲೂ ಮರಣ ಬರಬಾರದು. ಯುದ್ಧಕ್ಕೆ ನಿಂತೆ ಅಂತಂದ್ರೆ ನನಗೆ ಸರಿಸಮಾನರಾಗಿ ಯಾರೂ ಎದುರುಗಡೆಯಲ್ಲಿ ನಿಲ್ಲಬಾರದು. ಯುದ್ಧದಲ್ಲಿ ನನ್ನನ್ನು ಗೆಲ್ಲುವಂತಹ ವ್ಯಕ್ತಿ ಮತ್ತೊಬ್ಬನಿರಬಾರದು. ಅಷ್ಟೇ ಅಲ್ಲ, ಎಲ್ಲ ಜೀವರಿಗೂ ಕೂಡ ಏಕ ಛತ್ರಾಧಿಪತಿ, ಒಂದೇ ಛತ್ರದ ಅಡಿಯಲ್ಲಿ ನಾನು ರಾಜನಾಗಿರಬೇಕು. ನನ್ನ ಅಡಿಯಲ್ಲಿ ಎಲ್ಲ ಪ್ರಜೆಗಳು ಕೂಡ ರಾಜ್ಯಭಾರದಲ್ಲಿ ತೊಡಗಬೇಕು. ಎಲ್ಲರೂ ಕೂಡ ನನ್ನ ಆಧಿಪತ್ಯದ ಕೆಳಗಡೆಯಲ್ಲಿಯೇ ಬರಬೇಕು. ನನಗೆ ಮೀರಿ ನಿಂತ ಮತ್ತೊಬ್ಬ ವ್ಯಕ್ತಿ ಭೂಮಂಡಲದಲ್ಲಿ ಇರಬಾರದು ಅಂತ ಕೇಳ್ತಾ ಇದ್ದ. ಅಷ್ಟೇ ಅಲ್ಲ, ಯಾವ್ಯಾವ ದಿಕ್ಪಾಲಕರು ಅಂತ ನೀನೆಲ್ಲ ನಿಯಮನ ಮಾಡಿದ್ದೀಯಲ್ಲ, ಪೂರ್ವಕ್ಕೆ, ಪಶ್ಚಿಮಕ್ಕೆ, ಉತ್ತರಕ್ಕೆ, ದಕ್ಷಿಣಕ್ಕೆ ಅಂತ ಮಾಡಿ ವಿದುಕ್ಕುಗಳಿಗೆ ಮೇಲೆ ಕೆಳಗಡೆ ಅಂತ ಎಲ್ಲ ಲೋಕಪಾಲಕರನ್ನು ಮಾಡಿದ್ದಿ. ಆ ಎಲ್ಲ ಲೋಕಪಾಲಕರ ಶಕ್ತಿ ನನಗೊಬ್ಬವನಿಗೆ ಬರ್ಬೇಕು. ನಾನು ಮಳೆ ಬರ್ಬೇಕು ಅಂತ ಅನ್ಕೊಂಡ್ರೆ ಮಳೆ ಬರ್ಬೇಕು, ನಿಲ್ಬೇಕು ಅಂತಂದ್ರೆ ನಿಲ್ಬೇಕು, ಗಾಳಿ ಜೋರಾಗಿ ಬೀಸ್ಬೇಕು ಅಂದ್ರೆ ಬೀಸ್ಬೇಕು, ಮರಗಳೆಲ್ಲ ನಾನು ಸಿಟ್ಟಾದ್ರೆ ಹಾಗೆ ನಿಲ್ಬೇಕು, ಕದಲದೇನೆ ಹಾಗೆ ನಿಲ್ಬೇಕು. ಅಷ್ಟೇ ಅಲ್ಲ, ಬೇರೆ ಬೇರೆ ಏನಾದ್ರೂ ತಪಸ್ಸನ್ನು ಮಾಡ್ಕೊಂಡು, ಈಗೆಲ್ಲ ನಾನು ದೊಡ್ಡ ತಪಸ್ಸನ್ನು ಮಾಡ್ತಾ ಇದ್ದೇನೆ, ನನಗೊಂದಿಷ್ಟು ಸಾಮರ್ಥ್ಯ ಬಂದಿದೆ, ಯಾರೋ ಒಬ್ಬನು ಬಂದ್ಬಿಟ್ಟು ನಿನ್ನನ್ನು ಕುರಿತು ದೊಡ್ಡದಾಗಿ ತಪಸ್ ಮಾಡಿ, ಬೇರೆ ಯಾರೋ ಒಬ್ರು ದೊಡ್ಡ ತಪಸ್ಸನ್ನು ಮಾಡಿ ಹಿರಣ್ಯಕಶಿಪುವಿನ ತಪಸ್ಸೆಲ್ಲವೂ ಕೂಡ ಹಾಳಾಗಿ ಹೋಗ್ಬಿಡ್ಲಿ, ಅವನ ತಪಸ್ಸಿನ ಪ್ರಭಾವದಿಂದ ಏನೇನು ಶಕ್ತಿಯನ್ನು ಪಡೆದುಕೊಂಡಿದ್ದಾನೋ ಅದೆಲ್ಲವೂ ನಾಶವಾಗಿ ಹೋಗ್ಲಿ ಅಂತ ಯಾರಾದ್ರೂ ತಪಸ್ಸನ್ನು ಮಾಡಿ ನನ್ನ ಅವನತಿಯನ್ನ ಬಯಸಿದರೆ ಅದು ನಾಶ ಆಗಬಾರದು. ಬೇರೆಯವರು ತಪಸ್ ಮಾಡಿ ತಮ್ಮ ಸಾಮರ್ಥ್ಯದಿಂದ ನನ್ನಲ್ಲಿರುವಂತಹ ತಪಸ್ಸಿನ ಪ್ರಭಾವವನ್ನ, ನನ್ನ ಶಕ್ತಿ ಸಾಮರ್ಥ್ಯಗಳನ್ನು ಕುಂದುವ ಹಾಗೆಯೂ ಮಾಡಬಾರ್ದು. ಇಷ್ಟೆಲ್ಲ ವರಗಳನ್ನು ಕೊಡು ಅಂತ ಹಿರಣ್ಯಕಶಿಪು ಬ್ರಹ್ಮದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸರ್ವೇಷಾಂ ಲೋಕಪಾಲಾನಾಂ ಮಹಿಮಾನಂ ತಥಾತ್ಮನಃ ತಪೋ ಯೋಗ ಪ್ರಭಾವೇನ ಯೋ ನರಿಷ್ಯತಿ ಕರಹಿಚಿತದ. ಎಂದಿಗೂ ಮತ್ತೊಬ್ಬರಿಂದ ನಾಶವಾಗದ ಸಾಮರ್ಥ್ಯವನ್ನ, ಎಲ್ಲ ಲೋಕಪಾಲಕರು ಮಾಡುವಂತಹ ಲೋಕದ ನಿರ್ವಹಣೆಯ ಸಾಮರ್ಥ್ಯವನ್ನ ನನ್ನಲ್ಲಿ ತುಂಬು. ಎಂದಿಗೂ ಕೂಡ ನನ್ನಲ್ಲಿರುವಂತಹ ತಪಸ್ಸಿನ ಪ್ರಭಾವ, ತಪಸ್ಸಿನ ಶಕ್ತಿ ಅಳಿದು ಹೋಗಬಾರದು, ಅಂತಹ ಸಾಮರ್ಥ್ಯವನ್ನು ನನ್ನಲ್ಲಿ ತುಂಬು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇದಕ್ಕಾಯ್ತು ಅಂತ ಹೇಳಿ ಬ್ರಹ್ಮದೇವರು ವರವನ್ನು ಕೊಟ್ಟು ಹೋಗ್ತಾರೆ. ಮುಂದೆ ಏನಾಗತ್ತೆ ಅನ್ನುವಂತಹ ವಿಷಯವನ್ನ ಮುಂದಿನ ಪಾಠದಲ್ಲಿ ನೋಡೋಣ. ಇಷ್ಟಕ್ಕೆ ಭಾಗವತ ಮಹಾಪುರಾಣದ
7ನೇ ಸ್ಕಂದದ 3ನೇ ಅಧ್ಯಾಯವು ಮುಕ್ತಾಯವಾಗುತ್ತೆ. ಇಂದಿನ ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ಹರಯೇ ನಮಸ್ಕಾರ. ಆಮೇಲೆ ಈ ಸೋಮವಾರ ಒಂದು ದಿವಸದ ಮಟ್ಟಿಗೆ 5 ಗಂಟೆಗೆ ಪಾಠ ಇರುತ್ತೆ. ಈ ಸೋಮವಾರ ಒಂದು ದಿವಸ. ಸರಿ ಸರಿ. ಅದನ್ನ ಮತ್ತೊಮ್ಮೆ ಗ್ರೂಪ್ ಅಲ್ಲಿ ಹಾಕ್ತೇನೆ. ಸೋಮವಾರ ಒಂದು ದಿವಸದ ಮಟ್ಟಿಗೆ 5 ಗಂಟೆಗೆ ಪಾಠ ಇರುತ್ತೆ ಈ ಸೋಮವಾರ ಮಾತ್ರ. ಸರಿ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ.